ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡದ ಚಿತ್ರ ಮಾರಿಗೋಲ್ಡ್ ರಿಲೀಸ್ ಆಗಿದೆ. ಹಾಗೆ ಮಾರಿಗೋಲ್ಡ್ನ ಮೊದಲ ಪ್ರದರ್ಶನ ಕೂಡ ಮುಕ್ತಾಯವಾಗಿದೆ. ಒಳಗಡೆ ಕೆ ಚಪ್ಪಾಳೆಗಳು ಕೇಳ್ತಾ ಇತ್ತು. ಆ ಒಂದು ರೈಟ್ರಿಗೆ ಡೈಲಾಗ್ಗಳನ್ನ ಬರೆದವ್ರು ಯಾರು ಅಂತ ಕೇಳ್ತಾ ಇದ್ರು. ಆ ಡೈಲಾಗ್ ಬರೆದವ್ರು ಯಾರು, ಅವ್ರನ್ನ ನಾವು ಹಿಡ್ಕೊಂಬಂದು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀವಿ. ಇವರು ರಾಘು ನಿಡುವಳ್ಳಿ ಅಂತ. ಹಲವು ಕನ್ನಡ ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದಿದ್ದಾರೆ, ಡೈಲಾಗನ್ನು ಬರೆದಿದ್ದಾರೆ. ಮನುಷ್ಯ ಕಾಣಿಸ್ಕೊಳ್ಳೋದು ಕಡಿಮೆ, ಆದರೆ ಅವ್ರ ಕೆಲಸವನ್ನು ಒಂದು ತೆರೆಯ ಮೇಲೆ ಯಾವ ಥರ ತರ್ಬೋದು, ಯಾರಾದರೂ ಒಂದು ಕೆಲಸವನ್ನು ನೋಟಿಸ್ ಮಾಡಬೇಕು ಅಂದರೆ ಚಿತ್ರಮಂದಿರದಲ್ಲಿ ಆ ಒಂದು ಕೆ ಚಪ್ಪಾಳೆಯಿಂದನೇ ಸಾಧ್ಯ. ಹಾಗಾಗಿ ಇವತ್ತು ಮಾರಿಗೋಲ್ಡ್ ಚಿತ್ರ ಏನಾದರೂ ಒಂದು ಕಡೆ ಅಟ್ರಾಕ್ಟ್ ಆಗ್ತಿದೆ ಪ್ರೇಕ್ಷಕರಿಗೆ ಅಂದರೆ ಅದಕ್ಕೆ ಕಾರಣ ನಮ್ಮ ರಾಘವ್ರು. ಸೊ ಅವ್ರನ್ನ ಮಾತಾಡ್ಸೋಣ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಓ ಸೂಪರ್ ಸರ್, ಸಖತ್ತಾಗಿದ್ದೀನಿ ಸರ್. ಇವಾಗ ಮಾರಿಗೋಲ್ಡ್ ಅನ್ನೋ ಒಂದು ಚಿತ್ರ ಹೇಗೆ ಬಂತು ನಿಮಗೆ ಅಂತ? ಮಾರಿಗೋಲ್ಡ್ ಡೈರೆಕ್ಟ್ರು ರಾಘವೇಂದ್ರ ನಾಯಕ್ ಅವರು ನಾವು ತುಂಬ ಫ್ರೆಂಡ್ಸು. ಓಕೆ. ಅವರು ಅಸೋಸಿಯೇಟ್ ಆಗಿದ್ರು, ನಾನು ಅಸೋಸಿಯೇಟ್. ನಾನು ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅವಾಗಲಿಂದನೂ ಕತೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮಿಬ್ಬರಿಗೂ ಒಳ್ಳೆ ರ್ಯಾಪ್. ಅದಾದ್ಮೇಲೆ ನಾನು ಡೈಲಾಗ್ ರೈಟರ್ ಆದ್ರೆ, ಈಗ ಅವರು ಡೈರೆಕ್ಟರ್ ಆದ್ರು. ಸೊ ಹಂಗಾಗಿ ಕತೆ ನರೇಟ್ ಮಾಡಿದಾಗ ನನಗೆ ಬಹಳ ಖುಷಿ ಇತ್ತು. ಮತ್ತೆ ತುಂಬಾ ಕ್ಲಾರಿಟಿಲಿತ್ತು ಅವರು. ಹಂಗಾಗಿ ಅವರ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ಹಂಗಾಗಿ ವರ್ಕ್ ಶುರು ಮಾಡಿದ್ರು. ಇದರಲ್ಲಿ ಒಂದಿಷ್ಟು ಡೈಲಾಗ್ಗಳಿದೆ, ಒಂದಿಷ್ಟು ನೋಡಿದ್ರೆ ನಮ್ಮ ಮನಸ್ಸಿಗೆ ನಾಟುತ್ತೆ, ಒಂದಿಷ್ಟು ಮುಖದಲ್ಲಿ ನಗು ತರಿಸುತ್ತೆ, ಇನ್ನೊಂದಿಷ್ಟು ಅಪ್ಪ ಹಿಂಗೂ ಯೋಚನೆ ಮಾಡ್ಬೋದಾ ಅಂತ ಅನ್ಸುತ್ತೆ ಅಲ್ವಾ? ಈ ಕಾಲೇಜ್ ಡೇಸ್ ಅಲ್ಲಿ ಏನಾದ್ರು ನೀವು ಲೈಕ್ ಬೇರೆ ಫ್ರೆಂಡ್ಸ್ಗೆಲ್ಲ ಈ ತರ ಡೈಲಾಗ್ಗಳನ್ನೆಲ್ಲ ಹೊಡಿತಿದ್ರ ಹೆಂಗೆ? ಇಲ್ಲ ಇಲ್ಲ, ಇದಂದ್ರೆ ತುಂಬ ನೋಡಿ, ನಾವು ನೋಡಕ್ಕೆ ಬೇರೆಯವರು ಎಷ್ಟೋ ಜನ ಅನ್ಕೋತಾರೆ ಇವನೇನು ಸೀರಿಯಸ್ ಆಗಿ ಬರೀತಾನೆ ಏನೋ ತರ. ಒಳಗಡೆ ನನ್ನ ಪ್ರಕಾರ ಒಬ್ಬ ರೈಟರ್ ಒಳಗೆ ಒಬ್ಬ ತುಂಟ ಸಹಜ ಇರ್ತಾನೆ. ಸೊ ಹಂಗಾಗಿ ನಾನು ಇದ್ರಲ್ಲಿ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರೇಷನ್ ಇದೆಯಲ್ಲ, ಆ ಕ್ಯಾರೆಕ್ಟರೇಷನ್ ನನ್ನ ಹತ್ರ ಬರ್ಸಿರೋದು ಡೈಲಾಗ್ಸ್ನ. ಏನಕ್ಕೆ ಅಂದರೆ ಎಂಥ ಪೀಕ್ ಎಮೋಷನಲ್ ಮೂಮೆಂಟಲ್ಲಿ ಕೂಡ ಅವನು ಲಾಜಿಕ್ಸ್ ಮಾತಾಡ್ತಾನೆ, ಮತ್ತೆ ಕರೆಕ್ಟಾಗಿ ಫ್ಯಾಕ್ಟೇ ಮಾತಾಡ್ತಾನೆ ಅವನು. ಬೇರೆ ಸುಳ್ಳು ಗಿಳ್ಳು ತಟವಟ ಆ ಥರದ್ದೆಲ್ಲ ಇಲ್ಲ. ಸೊ ಮತ್ತೆ ಅವರು ಸ್ಕ್ರಿಪ್ಟ್ ಕೊಟ್ರಲ್ಲ, ಆ ಸ್ಕ್ರಿಪ್ಟಲ್ಲೇ ಅವರು ಈ ರೂಟಲ್ಲಿ ಇರಬೇಕು ಅನ್ನೋ ಥರ ಒಂದಷ್ಟು ವಿಚಾರಗಳನ್ನ ಹೇಳಿದರು. ಸೊ ಹಂಗಾಗಿ ಇದನ್ನ ಬರೆಯೋಕ್ಕೆ ಸಾಧ್ಯ ಆಯಿತು. ಇವಾಗ ಒಂದಿಷ್ಟು ಡೈಲಾಗ್ಗಳನ್ನು ಹೇಳ್ತೀರಾ. ಒಂದು ಖಾಲಿ ಹಾತ್ ಮನ್ ಕಿ ಬಾತ್, ಅದಾದ್ಮೇಲೆ ಭಾವನೆಗಿಂತ ಸಂಭಾವನೆ ಮುಖ್ಯ ಅಂತ ಹೇಳ್ತೀರಾ. ಅದಾದ್ಮೇಲೆ ಒಂದ್ ಕಡೆ ಬಂದ್ರೆ ಪೊಲೀಸರಿಗೆ ಒಂದಿಷ್ಟು ಡೈಲಾಗ್ಗಳನ್ನು ಬರ್ದಿದ್ದೀರಾ. ಅದಾದ್ಮೇಲೆ ಹೀರೋ ಅವನ ಒಂದು ತೂಕವನ್ನು ಎಲ್ಲೂ ಕಡಿಮೆ ಮಾಡಿಲ್ಲ. ಅವ್ನು ಹೇಳೋ ಲಾಜಿಕ್, ಅದರಲ್ಲಿ ಲಾಜಿಕ್ ಕೂಡ ಇದೆ ನೀವೇ ಹೇಳ್ದಂಗೆ. ಅದಾದ್ಮೇಲೆ ನಮ್ಗೆ ನಗುನು ತರಿಸುತ್ತೆ. ಇದೆಲ್ಲದನ್ನು ಮತ್ತೆ ರಿವಿಷನ್ ಮಾಡಿದ್ದು ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿಕೊಂಡು, ಅಥವಾ ಹೆಂಗೆ ಡೈಲಾಗ್ಸ್ ಎಲ್ಲ ಹೆಂಗಾಯ್ತು? ಖಂಡಿತ ಸರ್. ಡೈಲಾಗ್ ಇವರು ನಮ್ಮ ರಾಘವೇಂದ್ರ ನಾಯಕ್ ಅವ್ರಿಗೆ ಡೈಲಾಗ್ ಬಗ್ಗೆ ಅಭಿರುಚಿ ಇದೆ. ಎಷ್ಟೊಂದು ಸರ್ತಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂದ್ರೆ, ನಾವು ರೀಡಿಂಗ್ ಅಲ್ಲಿ ಕೊಟ್ಟಾಗ ಚೆನ್ನಾಗಿದೆ ಅಂತಾರೆ, ಬಟ್ ಸ್ಕ್ರೀನ್ ಮೇಲೆ ಡೈಲ್ಯೂಟ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಒಂದು ಡೈಲಾಗ್ನ ಹೇಳೋ ರೀತಿಲಿ ಕರೆಕ್ಟಾಗಿ ದಾಟಬೇಕು. ನೀವು ಎಷ್ಟೊಂದು ಸಿನಿಮಾದಲ್ಲಿ ಮಾಸ್ ಡೈಲಾಗ್ಗಳು ನೋಡಿರ್ತೀರ, ಬರವಣಿಗೆಲ್ಲ ಅದು ತುಂಬಾ ಸಾಧಾರಣ ಅನ್ಸ್ಬಿಡುತ್ತೆ. ಬಟ್ ಆದ್ರೆ ಆ ಪಂಚು, ಆ ಮಾಡ್ಯುಲೇಷನ್ ಹೇಳಿದಾಗ ಮಾತ್ರ ದಾಟುತ್ತೆ. ಸೊ ಇಲ್ಲಿ ನನಗೆ ಎರಡು ವಿಚಾರಕ್ಕೆ ನನಗೆ ಖುಷಿ ಏನಂದ್ರೆ, ಡೈಲಾಗ್ ಬಗ್ಗೆ ಡೈರೆಕ್ಟರ್ಗೆ ಅಭಿರುಚಿ ಇತ್ತು, ಮತ್ತು ಅದಕ್ಕೆ ತಕ್ಕಂಗೆ ಪಾತ್ರಧಾರಿಗಳು ಅದನ್ನು ದಾಟಿಸಿದ್ದಾರೆ. ನೀವು ಹೇಳ್ದಂಗೆ ಭಾವನೆಗಿಂತ ಸಂಭಾವನೆ ಮುಖ್ಯ ಅನ್ನೋದು ಒನ್ಸ್ ಅಗೇನ್ ಪರ್ಸನಲ್. ಎಷ್ಟೊಂದು ಸರ್ತಿ ನಮಗೆ ಅನಿಸಿದೆ, ಏನೇ ಇವರು ತುಂಬ ಚೆನ್ನಾಗಿ ಬರೀತೀಯ ಅಂತಾರೆ, ದುಡ್ಡಿನ ವಿಚಾರದಲ್ಲಿ ಕೆಲವು ಸರ್ತಿ ಏನೇನೋ ಮೋಸಗಳಾಗ್ತದೆ. ಅದ್ರ ರಿಫ್ಲೆಕ್ಷನ್ ವರ್ಷನ್ ಅದು. ನಿಮಗೆ ಇನ್ನು ಉಳಿದಿದ್ದೆಲ್ಲ ಏನು ನಾವು ಖಾಲಿ ಆದ ಮನ್ ಕಿ ಬಾತು ಒಂದಂತಲ್ಲ ಸರ್, ಬಿಗ್ ಬಾಸ್ ರೆಫರೆನ್ಸ್ ಬರುತ್ತೆ, ಮತ್ತು ಡ್ರೋನ್ ಪ್ರತಾಪ್ ರೆಫರೆನ್ಸ್ ಬರುತ್ತೆ. ಇವೆಲ್ಲವೂ ಇವತ್ತಿನ ಸೊಸೈಟಿಲಿ ಏನು ನಡೀತಾ ಇದೆ, ಟ್ರೆಂಡಿಂಗ್ ಅಲ್ಲಿ ಏನು ನಡೀತಾ ಇದೆ ಅದನ್ನ ಕಾಯಿನ್ ಮಾಡೋಕ್ಕೆ ಟ್ರೈ ಮಾಡಿರೋದು. ಮತ್ತು ಒಂದಷ್ಟು ಅಧ್ಯಯನ ಮತ್ತೊಂದೆಲ್ಲ ಇದೆ. ಈ ಸಿನಿಮಾದಲ್ಲಿ ಅದಕ್ಕೆ ಅವಕಾಶ ಇತ್ತು. ಈಗ ನಾನು ಬೆಲ್ ಬಟನ್ ಬರ್ದಿದ್ದೀನಿ, ಅದಕ್ಕೆ ಆ ಸಿನಿಮಾಗೆ ಈಗಿನ ವಿಚಾರಗಳನ್ನ ಬರೆಯೋಕ್ಕಾಗಲ್ಲ. ಸೊ ಇದ್ರಲ್ಲಿ ಅದು ಅವಕಾಶ ಇತ್ತು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ಇರಲಿ. ಈಗ ನಮ್ಮ ವೇದ ಬರ್ದಂಗೆ ಹಳ್ಳಿ ಭಾಷೆಯಲ್ಲಿ ಬರೆಯೋಕ್ಕಾಗಲ್ಲ, ಇದೊಂದು ಸ್ವಲ್ಪ ಬೇರೆ ಅಪ್ರೋಚ್ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಟ್ರೈ ಮಾಡಿದೆ. ಅದು ವರ್ಕ್ ಆಗಿದೆ, ಖುಷಿ ಆಗ್ತಿದೆ. ಎಲ್ಲರೂ ರಿಯಾಕ್ಟ್ ಮಾಡ್ತಿರೋದೆಲ್ಲ ನೋಡಿ ಇದಕ್ಕೋಸ್ಕರನೇ ಕಾಯೋದು. ನಾನು ಒಂದು ರೂಮಲ್ಲಿ ಕೂತ್ಕೊಂಡು ನಾನೇ ಎಲ್ಲ ಪಾತ್ರ ಆಗಿ ಬರಿತಾ ಇರ್ತೀನಿ. ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಫಸ್ಟ್ ಜಡ್ಜ್ಮೆಂಟು ಆ ಟೀಮ್ ಅವ್ರಿಗೆ ರಿಯಾಕ್ಷನ್ ಮೇಲೆ. ನಾನು ರೀಡಿಂಗ್ ಕೊಟ್ಟಾಗ ಚೆನ್ನಾಗಿದೆ ಅಂತಾರೆ, ಅದಾದಮೇಲೆ ಕರೆಕ್ಟಾಗಿ ಜಡ್ಜ್ಮೆಂಟ್ ಅಂದರೆ ಇದು. ನಾನು ಡೈರೆಕ್ಟ್ರು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ನಾವು ಅಂದ್ಕೊಂಡಿರೋ ಡೈಲಾಗ್ಗಿಂತ ಹೆಚ್ಚಾಗಿ ಅಂದ್ಕೊಳ್ದಿರೋ ಡೈಲಾಗ್ಗಳಿಗೂ ಕೂಡ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಸರ್, ಸಂಭಾಷಣೆ ಅನ್ನೋದು ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ, ಶತ್ರುನೂ ಆಗ್ಬಿಡುತ್ತೆ ಒಂದು ಸಿನಿಮಾಗೆ. ನಂದು ಒಂದು ಸಿನಿಮಾ ಕೆಲವರು ಏನಂದ್ರು ಸ್ವಲ್ಪ ಜಾಸ್ತಿ ಬರೆದ್ಬಿಟ್ಟಿದ್ಯಾ ಅಂತ. ಬಟ್ ಈ ಪಿಕ್ಚರಲ್ಲಿ ಬರೀಬೇಕಾದ್ರೆ ಒಂದು ಸಣ್ಣ ಅಪಾಯ ನನಗೂ ಅನಿಸಿತ್ತು. ನನಗೂ ಒಂದು ಎಲ್ಲ ಮಿಸ್ಫೈರ್ ಆಗಿಬಿಟ್ರೆ ಏನಪ್ಪ ಅಂತ ಅಂದ್ಬಿಟ್ಟು. ಬಟ್ ಅದಾಗಿಲ್ಲ, ಎಲ್ಲವೂ ಆಪ್ಟ್ ಆಗಿದೆ. ಅಂದರೆ ಇಲ್ಲಿ ಬರೆದಿರೋ ಎಲ್ಲ ವಿಚಾರನೂ ಆ ಸೀನ್ ಏನು ಕೇಳುತ್ತೆ ಅಷ್ಟೇ. ಅದ್ರ ಮಧ್ಯದಲ್ಲಿ ಒಂದು ವಿಟ್ಟಿನೆಸ್, ಅದ್ರ ಮಧ್ಯದಲ್ಲಿ ಒಂದು ಪಂಚು, ಅದನ್ನು ಟ್ರೈ ಮಾಡಿದ್ದೀನಿ, ವರ್ಕ್ ಆಗಿದೆ, ಖುಷಿ ಆಗ್ತಿದೆ.
ಈಗ ಒಂದು ಸೀಕ್ವೆನ್ಸ್ ಅಲ್ಲಿ ನಾನೇ ಮಿಂಡ್ರಿ ಗುಡ್ದವನು ಅಂದ್ರೆ ನೀ ನನಗ್ ಗುಡ್ದವನ್ ಕಣೋ ಅಂತ ಒಂದು ಡೈಲಾಗ್. ಹೌದು, ನಾನೇ ಮಿಂಡ್ರು ಗುಡ್ತವನು ಅಂದ್ರೆ ನೀನ್ ನನ್ ಗುಡ್ತವನು ಕಣ. ಈ ಡೈಲಾಗ್ ನ ನೀವು ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಏನಂದ್ರೆ ಡೈಲಾಗ್? ಸರ್ ಇದು ನೋಡಿ, ಅದಕ್ಕೆ ಒಂದೊಂದು ಡೈಲಾಗಿಗೆ ಒಂದೊಂದು ಕತೆ ಇರುತ್ತೆ ಅನ್ನೋದಕ್ಕೆ. ಆಕ್ಚುಲಿ ಅವ್ರ ಹೆಸರು ಹೇಳಂಗಿಲ್ಲ, ನಮ್ಮ ಒಬ್ಬ ಪ್ರೊಡ್ಯೂಸರು ಈ ಥರದ್ದು ಮಾತಾಡಿದ್ರು ಒಂದಿನ. ಟಕ್ಕನ ಇದೇನು ಇದು ಬೇರೆ ಥರ ಇದೆಯಲ್ಲ, ಬಟ್ ಆದ್ರೆ ಇದು ಸಿನಿಮಾದಲ್ಲಿ ಬಳಸೋಕ್ಕಾಗಲ್ಲ. ಸೊ ನಾನು ಬರೆದು ಹೇಳಿದೆ, ಸರ್ ಇದು ಈ ವರ್ಷನ್ ಬರೆದಿದ್ದೀನಿ, ಬಟ್ ಇಷ್ಟು ಆಡಿಟಿಂಗ್ ಬೇಡ, ಸ್ವಲ್ಪ ಇದ್ರದ್ದೇ ಒಂದು ಸಾಫ್ಟ್ ವರ್ಷನ್ ಏನಾದ್ರು ಮಾಡೋಣ, ಸದ್ಯಕ್ಕೆ ಇದು ಇಟ್ಕೊಂಡಿರಿ ಸರ್, ಯೋಚನೆ ಮಾಡ್ತೀನಿ ಬೇರೆ ಏನಾರು ಅಂತ ಅಂದ್ಬಿಟ್ಟು ಒಂದು 2-3 ರೆಫರೆನ್ಸ್ ಹೇಳಿದೆ. ಇಲ್ಲರಾಗೂ ಇದೇ ಇರಲಿ ಇದ್ರು. ಸರ್ ಇದನ್ನ ಬಿಡ್ಬೇಕಲ್ಲ ಸೆನ್ಸರಲ್ಲಿ, ಯಾಕೆಂದ್ರೆ ಬಿಡೋದು ಚಾನ್ಸೇ ಇಲ್ವಲ್ಲ ಅಂತಂದೆ. ಅವಾಗ ಏನು ಹೇಳಿದ್ರು, ಇಲ್ಲ ವೆಬ್ ಸೀರೀಸಲ್ಲೆಲ್ಲ ನೋಡಿದೀನಿ ನೀವು ಎಷ್ಟು ಬೋಲ್ಡ್ ಆಗಿ ಮಾತಾಡ್ತಾರೆ, ಸೊ ಈ ಥರ ಇರಲಿ, ಟ್ರೈ ಮಾಡೋಣ, ಏನು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಅವರು ಇಟ್ಕೊಂಡ್ರು. ಸೆನ್ಸಾರ್ ಆಫೀಸರು ಮತ್ತೊಬ್ಬರು ಎಲ್ಲ ಸೆನ್ಸಾರಲ್ಲಿ ನೋಡಿದಾಗ ಹೇಳಿದ್ರಂತೆ, ನಾನು ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಡ್ತಿರೋದು ಕೇವಲ ಡೈಲಾಗಿಗೆ ಮಾತ್ರ, ಅದನ್ನು ನೀವು ಮ್ಯೂಟ್ ಮಾಡಿ ಅಂತ ನಾನು ಹೇಳಿ UA ಕೊಟ್ಬಿಡ್ಬೋದು, ಬಟ್ ಆದರೆ ನಿಮ್ಮ ಸಿನಿಮಾದ ಜೀವಾಳ ಹೊಟ್ಟೋಗ್ಬಿಡುತ್ತೆ, ಬೇಡ ಅಂತ ಹೇಳಿದ್ರಂತೆ. ಸೊ ಇದಕ್ಕೆ ರಿಕ್ವೈರ್ಮೆಂಟ್ ಇತ್ತು ಆ ಭಾಷೆ. ನಾನು ಈ ಎಲ್ಲ ಇಷ್ಟು ಪಿಕ್ಚರ್ ಬರೆದಿದ್ದೀನಿ, ಒಂದು 30 ಸಿನಿಮಾ ಬರೆದಿದ್ರು ಕೂಡ ಯಾವುದ್ರಲ್ಲೂ ಇಷ್ಟು ಮೈ ಚಳಿ ಬಿಟ್ಟು ಈ ಭಾಷೆ ನಾನು ಬಳಸಿಲ್ಲ. ಹೌದು. ಈಗ ಖಾಲಿ ಹಾಕ್ ಮನ್ ಕಿ ಬಾತ್ ಅಂತ ಹೇಳ್ತೀರಾ, ಅದು ಕೂಡ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದೇ. ಅದು ಆಕ್ಚುಲಿ ನೋಡಿ, ಒಂದು ಸಂಭಾಷಣೆ ಆಕ್ಚುಲಿ 3 years ಹಿಂದೆ ಬರೆದಿದ್ದು, ಇನ್ನೂ ರಿಲೆವೆನ್ಸ್ ಇದೆ ಅನ್ನೋದೇ ನನ್ನ ಖುಷಿ. ನನಗೆ ಅದೇ ಖುಷಿ. ಯಾಕೆಂದರೆ ಎಲ್ಲ ಓದ್ ಕಡೆ ಎಲ್ಲ ನನಗೆ ಒಂಥರ ಇದು ಪಿಕ್ಚರ್ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ, ನನಗಿದು ವರ್ಕ್ ಆಗುತ್ತೆ ಅಂತ. ಇದು ಡೈಲಾಗ್ ರೈಟರ್ ಪಿಕ್ಚರ್ ಸರ್ ಸಿನಿಮಾ, ಎಲ್ಲ ಸಿನಿಮಾನು ಹಂಗೆ ಆಗಲ್ಲ. ಈಗ ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ತುಂಬ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಏನು ಇನ್ವೆಸ್ಟಿಗೇಷನ್ ಲ್ಯಾಂಗ್ವೇಜ್ ಇರುತ್ತೆ, ಮತ್ತೊಂದಿರುತ್ತೆ ಅಷ್ಟೇ. ಬಟ್ ಈ ಥರದ್ದು ಸಿಗೋದಿಲ್ಲ. ಇದು ನನಗೊಂದು ಪ್ರೀತಿ ಇತ್ತು, ಇದು ಯಾವಾಗಾದ್ರು ವರ್ಕ್ ಆದರೆ ನಾನು ನೋಡಿ ಯಾರು ಇಷ್ಟಪಡ್ತಾರೆ, ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಈ ಬೆಲ್ ಬಾಟಮ್ ಆದಮೇಲೆ ಒಂದು 1 year ಗ್ಯಾಪಲ್ಲಿ ಬರ್ದಿರ್ತೀನಿ ಮೋಸ್ಟ್ಲಿ. ಬಟ್ ಅದು ರಿಲೀಸ್ ಆಗಕ್ಕೆ ತಡ ಆಯ್ತಲ್ಲ, ನನಗೊಂದು ಸ್ವಲ್ಪ ಬೇಜಾರು. ಯಾಕೆಂದರೆ ನಾನು ಅವತ್ತು ಬರ್ದಿರೋದೆಲ್ಲ ಅಲ್ಲಿನ ಸಮಾಜದ್ದು ಏನೇನು ವಿಚಾರಗಳನ್ನ ಇಟ್ಕೊಂಡು ಮಾಡಿರೋದು. ಇದು ಎಲ್ಲರೂ ಇದ್ರದ್ದು ರಿಲೆವೆನ್ಸ್ ಕಳ್ಕೊಂಡ್ಬಿಡ್ತದ ಅಂತ. ಬಟ್ ದೊಡ್ಡ ವಿಚಾರ ಏನಂದರೆ ಇವತ್ತಿಗೂ ಅದ್ರ ಪ್ರಸ್ತುತ ಅನ್ನೋದು ಖುಷಿ. RCB ಬಗ್ಗೆ ಒಂದಿಷ್ಟು ಡೈಲಾಗ್ಗಳನ್ನು ಬರೀತೀರಾ? ಪುಣ್ಯ RCB ಗೆದ್ದಿಲ್ಲ, ಹಾಗಾಗಿ ಗೆದ್ದಿದ್ರೆ ಮೋಸ್ಟ್ಲಿ ಬೇರೆ ಏನೋ ಚೇಂಜ್ ಮಾಡ್ತಿದ್ವಿ ಡಬ್ಬಿಂಗ್ ಅಲ್ಲಿ. ಅದೇ ನಾವು ಮೊನ್ನೆ ಮಾತಾಡ್ಕೊಂಡ್ವಿ, ಈ ಮೊನ್ನೆ ಸೀರೀಸ್ ಆಗ್ಬೇಕು ಸರ್, ನಾವೇನೋ ಡೈಲಾಗ್ ಹಾಕಿದೀವಿ, ಅದೇನೋ ಬೇರೆ ಉಲ್ಟಾ ರಿಸಲ್ಟ್ ಆದ್ರೆ ಏನು ಅಂತ. ಹಂಗೆ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ದಯವಿಟ್ಟು ನೋಡಿ, ನನ್ನ ಇದು ನಮ್ಮ ಡೈರೆಕ್ಟರ್ಗೆ ಹೇಳ್ತಾ ಇರ್ತೀನಿ, ಚಿನ್ನದ ಮೇಲಿನ ಹೂಡಿಕೆ ಯಾವತ್ತು ಭವಿಷ್ಯವನ್ನು ಭದ್ರಪಡಿಸುತ್ತೆ. ಹಿಂಗೆ ನಮ್ಮ ಮಾರಿಗೋಲ್ಡ್ ಮೇಲಿನ ನಿಮ್ಮ ಸಮಯದ ಹೂಡಿಕೆ ನಿಮ್ಮ ಎಂಟರ್ಟೈನ್ಮೆಂಟಿಗೆ ಖಂಡಿತ ಮೋಸ ಮಾಡಲ್ಲ. ಒಂದು ತುಂಬ ಒಳ್ಳೆ ಕತೆ, ಎಂಗೇಜಿಂಗ್ ಕತೆ. ಆ್ಯಕ್ಚುಲಾಗಿ ನಾನು ಡೈರೆಕ್ಟರ್ದ ಅದೇ ಮಾತಾಡ್ತಿದ್ದೆ, BC ಸೆಂಟ್ರ್ ಅಪ್ರೋಚ್ ಇರೋ ಒಂದು ಸಿನಿಮಾ ಸರ್ ಇದು. ದಿಗಂತ್ ಸರ್ನ ಈ ಥರ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ದಯವಿಟ್ಟು ನೋಡಿ, ನೋಡ್ಬಿಟ್ಟು ಒಳ್ಳೇದಾಗಲಿ, ನಿಮ್ಮ ಏನೋ ಋಣಾತ್ಮಕ ಆಗಲಿ ಧನಾತ್ಮಕ ಆಗಲಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ರಾಘು ಅವರ ಮುಂದಿನ ನಡೆ? ಒಂದಷ್ಟು ಹೊಸ ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಒಂದು ಸಿನಿಮಾ ಆಗ್ತಾಯಿದೆ, ಲೈಕಾ ಪ್ರೊಡಕ್ಷನ್, ಅದು ಬರೀತಿದ್ದೀನಿ. ಒಂದು ಪರವಶ ಅಂತ ಒಂದು ಸಿನಿಮಾ ಬರೀತಿದ್ದೀನಿ. ಮತ್ತು ನಮ್ಮ ರಿಷಬ್ ಶೆಟ್ಟಿ ಅವ್ರ ಬ್ಯಾನರಲ್ಲಿ ಒಂದು ಹೊಸ ಹುಡುಗ ಡೈರೆಕ್ಷನ್ ಮಾಡ್ತೀನಿ, ಅದು. ಮತ್ತು ಒಂದಷ್ಟು ಚರ್ಚೆಗಳು ನಡೀತಾ ಇದೆ ನಮ್ಮ ಹರ್ಷ ಮಾಸ್ಟರ್. ನೀವು ಇನ್ನಷ್ಟು ಚಿತ್ರರಂಗದಲ್ಲಿ ನಮ್ಮನ್ನು ನಗಿಸುವಂತಾಗಲಿ, ಇನ್ನಷ್ಟು ಚಿತ್ರಕಥೆಗಳಿಗೆ ನಿಮ್ಮ ಸಂಭಾಷಣೆ ಮೂಲಕ ಜೀವವನ್ನು ಕೊಡುವಂತಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ರಾಘು ನಿಡುವಳ್ಳಿ ಸರ್, ನಿಜವಾಗ್ಲೂ ನನಗೆ ಖುಷಿ ಆಯಿತು ನಿಮ್ಮ ಸಂಭಾಷಣೆ. ಹಾಗೆ ಎಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ, ಮಾರಿಗೋಲ್ಡ್ ಸಕ್ಸಸ್ ಆಗುತ್ತೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.